ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2000 ವರ್ಷಗಳ ಹಿಂದೆ ಭಾರತ ಅದೆಷ್ಟು ಮುಂದಿತ್ತು ಅನ್ನೋದಕ್ಕೆ ಇಂದಿಗೂ ಕಳೆ ಬರಹದಂತೆ ನಮ್ಮ ಕಣ್ಣೆದುರಿಗೆ ಜೀವಂತವಾಗಿ ನಿಂತಿದೆ ನಳಂದ ವಿಶ್ವವಿದ್ಯಾಲಯ. ಅಲ್ಲಿ ಕಲಿತವರು, ಮೆರೆದವರು, ರಾಜ್ಯವಾಳಿದವರು ಸಹಸ್ರಾರು ಮಂದಿ. ಇಂದಿನ ಕಾಲದಲ್ಲಿ ವಿದೇಶಿಗರ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಎಷ್ಟು ಹೆಸರುವಾಸಿಯೋ, ಸಾವಿರಾರು ವರ್ಷಗಳ ಹಿಂದೆಯೇ ಇಡೀ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿತ್ತು ನಳಂದ ಗುರುಕುಲ. ಈ ಬಗ್ಗೆ ಜಗತ್ತಿನಾದ್ಯಂತ ಪ್ರಾಚೀನ ಬರಹಗಳು ಅದರ ಶ್ರೇಷ್ಠತೆಯನ್ನ, ಉತ್ತುಂಗತೆಯನ್ನ, ಕೊನೆಗಾಲದ ಕರಾಳತೆಯು ಎಷ್ಟು ಭೀಭತ್ಸ್ಯವಾಗಿತ್ತು ಅನ್ನೋದನ್ನ ಮುದ್ರೆಯೊತ್ತಿಬಿಟ್ಟಿವೆ. ಅರ್ಥಶಾಸ್ತ್ರವನ್ನ ಅರೆದು ಕುಡಿದ ಚಾಣಾಕ್ಷ ಕಲಿತದ್ದು, ಗುರುವಾಗಿ ಬೋಧಿಸಿದ್ದು ಇದೇ ವಿಶ್ವವಿದ್ಯಾಲಯದಲ್ಲಿ. ಕುಮಾರಿಲ ಭಟ್ಟರಂತಹ ನೂರಾರು ಮಹಾನ್ ಪುರುಷರು ನಡೆದಾಡಿ ಕಲಿತ ಪುಣ್ಯ ಭೂಮಿ ಇದು. ಇಂದಿಗೂ ಅದೆಷ್ಟೋ ಮಂದಿಗೆ ಭಾರತವೆಂದರೆ ನಳಂದವೆಂದೇ ನೆನಪಿಗೆ ಬರುತ್ತೆ. ಅಷ್ಟೊಂದು ಹಿಡಿತವಿಟ್ಟುಕೊಂಡಿದ್ದ ಶ್ರೇಷ್ಠ ಗುರುಕುಲ. ಬನ್ನಿ, ಹಾಗಿದ್ರೆ ನಳಂದ ವಿಶ್ವವಿದ್ಯಾಲಯದ ಇತಿಹಾಸ ಏನ್ ಹೇಳುತ್ತೆ ಅನ್ನೋದರ ಬಗ್ಗೆ ಒಂದಷ್ಟು ಕುತೂಹಲ ಭರಿತವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನಳಂದವನ್ನ ಹಿಂದಿ, ಸಂಸ್ಕೃತ, ಪಾಲಿ ಭಾಷೆಗಳಲ್ಲಿ ನಾಲಂದ ಅಂತ ಕರೆಯಲಾಗ್ತಿತ್ತು. ನಳಂದ ಎಂದ್ರೆ ಎಂದೂ ಮುಗಿಯದ್ದು ಎಂದರ್ಥ. ಇದು ಪ್ರಾಚೀನ ಕಾಲದ ಉನ್ನತ ವ್ಯಾಸಂಗ ಕೇಂದ್ರ. ನಳಂದ ಪ್ರಾಂತ್ಯವು ಈಗಿನ ಬಿಹಾರದ ರಾಜಧಾನಿಯಾದ ಪಾಟ್ನಾದ ಆಗ್ನೇಯ ಭಾಗದಲ್ಲಿ ಸುಮಾರು 55 ಮೈಲಿ ದೂರದಲ್ಲಿದೆ. ಕ್ರಿಸ್ತಶಕ 427ರಿಂದ 1197ರವರೆಗೆ ಉನ್ನತ ತತ್ವಜ್ಞಾನದ ವ್ಯಾಸಂಗ ಕೇಂದ್ರವಾಗಿತ್ತು. ಇದು ಇತಿಹಾಸದಲ್ಲಿ ನಮೂದಿತವಾದ ಮೊದಲ ಅತಿ ಶ್ರೇಷ್ಠವಾದ ಮಹಾವಿಶ್ವವಿದ್ಯಾಲಯ. ಇಲ್ಲಿರುವ ಕೆಲವು ಕಟ್ಟಡಗಳನ್ನು ಮೌರ್ಯ ವಂಶದ ಚಕ್ರವರ್ತಿ ಅಶೋಕ ನಿರ್ಮಿಸಿದ್ದಾನೆ. ಗುಪ್ತ ಸಾಮ್ರಾಜ್ಯವು ಕೆಲವು ಮಠಗಳನ್ನು ನಿರ್ಮಿಸಲು ಪ್ರೋತ್ಸಾಹಿಸುತ್ತೆ. ಇತಿಹಾಸ ತಜ್ಞರ ಪ್ರಕಾರ ನಳಂದವು ಗುಪ್ತ ರಾಜ ಕುಮಾರಗುಪ್ತನ ಕಾಲದಲ್ಲಿ ಸುಮಾರು ಕ್ರಿಸ್ತಶಕ 415ರಿಂದ 55ರ ಆಸುಪಾಸಿನಲ್ಲಿ ಬೌದ್ಧ ಸಾಮ್ರಾಟನಾದ ಹರ್ಷ ಹಾಗೂ ಪಾಲ ಸಾಮ್ರಾಜ್ಯದ ನಂತರದ ಕೆಲವು ಚಕ್ರವರ್ತಿಗಳ ಕಾಲದಲ್ಲಿ ಪ್ರವರ್ಧಮಾನದಲ್ಲಿತ್ತು. ಅಲ್ಲಿನ ಸಂಕೀರ್ಣವು ಕೆಂಪು ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿತ್ತು. ಸುಮಾರು 14 ಎಕರೆಗಳಷ್ಟು ವಿಸ್ತೀರ್ಣ ಹೊಂದಿತ್ತು. ತನ್ನ ಉತ್ತುಂಗ ಸ್ಥಿತಿಯಲ್ಲಿ ಈ ವಿಶ್ವವಿದ್ಯಾಲಯವು ಚೈನಾ, ಗ್ರೀಸ್ ಮತ್ತು ಪರ್ಷಿಯಾದಂತಹ ದೂರಗಳ ಪಂಡಿತರು ಮತ್ತು ವಿದ್ಯಾರ್ಥಿಗಳನ್ನು ಆಕರ್ಷಿಸಿತು. ನಳಂದವು 1193ರಲ್ಲಿ ಬಖ್ತಿಯಾರ್ ಖಿಲ್ಜಿಯ ಪಿತೂರಿಯಲ್ಲಿ ಟರ್ಕಿಯ ಮುಸ್ಲಿಂ ದಾಳಿಕೋರರಿಂದ ದೋಚಲ್ಪಡ್ತು. ಇದು ಭಾರತದಲ್ಲಿ ಬೌದ್ಧರ ಪ್ರಾಬಲ್ಯದ ಇಳಿಮುಖದ ಮೈಲಿಗಲ್ಲಾಯಿತು. ನಳಂದವು ಜಗತ್ತಿನ ಮೊದಲ ವಸತಿ ಸೌಕರ್ಯ ಹೊಂದಿದ ವಿಶ್ವವಿದ್ಯಾಲಯ. ಅಂದರೆ ವಿದ್ಯಾರ್ಥಿಗಳಿಗೆ ವಸತಿ ಗೃಹಗಳಿದ್ವು. ಇದು ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ವಿಶ್ವವಿದ್ಯಾಲಯವಾಗಿತ್ತು. ನಳಂದ ಉತ್ತುಂಗ ಸ್ಥಿತಿಯಲ್ಲಿದ್ದಾಗ ಸುಮಾರು 10ರಿಂದ 12 ಸಾವಿರ ವಿದ್ಯಾರ್ಥಿಗಳನ್ನ ಮತ್ತು 2000 ಅಧ್ಯಾಪಕರನ್ನ ಒಳಗೊಂಡಿತ್ತು. ವಿಶ್ವವಿದ್ಯಾಲಯವನ್ನ ವಾಸ್ತುಶಾಸ್ತ್ರದ ಮೇರುಕೃತಿ ಎಂದು ಪರಿಗಣಿಸಲಾಗಿದೆ. ನಳಂದ ವಿಶ್ವವಿದ್ಯಾಲಯ ಹೇಗಿತ್ತೆಂದ್ರೆ, ಸುತ್ತಲೂ ಬೃಹದಾಕಾರದ ಗೋಡೆಯಿಂದ ಸುತ್ತುವರೆದಿತ್ತು. ಒಳ ಮತ್ತು ಹೊರ ಹೋಗೋದಕ್ಕೆ ಒಂದು ಬೃಹತ್ ದ್ವಾರವನ್ನ ಹೊಂದಿತ್ತು. 8 ಚಿಕ್ಕ ಚಿಕ್ಕ ಕಟ್ಟಡಗಳಿದ್ವು ಮತ್ತು 10 ದೇವಾಲಯಗಳು, ಅಲ್ಲದೆ ಅನೇಕ ಧ್ಯಾನದ ಹಜಾರಗಳು ಮತ್ತು ಪಾಠದ ಕೋಣೆಗಳನ್ನ ಹೊಂದಿತ್ತು. ಮೈದಾನದಲ್ಲಿ ಕೆರೆಗಳಿದ್ವು ಮತ್ತು ಉದ್ಯಾನವನಗಳಿದ್ವು. ಗ್ರಂಥಾಲಯವು 9 ಅಂತಸ್ತುಗಳ ಕಟ್ಟಡವಾಗಿತ್ತು. ಅಲ್ಲಿ ಶಾಸ್ತ್ರದ ಸೂಕ್ಷ್ಮ ಪ್ರತಿಗಳನ್ನ ಇಡಲಾಗಿತ್ತು. ನಳಂದ ವಿಶ್ವವಿದ್ಯಾಲಯದಲ್ಲಿ ಕಲಿಕೆಯ ಎಲ್ಲಾ ಕ್ಷೇತ್ರಗಳನ್ನ ಕಲಿಸುವ ವ್ಯವಸ್ಥೆ ಇತ್ತು ಮತ್ತು ಕೊರಿಯಾ, ಜಪಾನ್, ಚೈನಾ, ಟಿಬೆಟ್, ಇಂಡೋನೇಷ್ಯಾ, ಪರ್ಷಿಯಾ, ಟರ್ಕಿಯ ವಿದ್ಯಾರ್ಥಿಗಳು ಮತ್ತು ಪಂಡಿತರನ್ನ ಆಕರ್ಷಿಸಿತ್ತು. ಒಟ್ಟು 100 ಎಕರೆ ಪ್ರದೇಶವನ್ನ ಸುತ್ತುವರೆದಿದ್ದ ಅಂದಿನ ಕಾಲದ ಹೈಟೆಕ್ ವಿಶ್ವವಿದ್ಯಾಲಯವಾಗಿತ್ತು. ಚೈನಾದ ಯಾತ್ರಿ ಹಾಗೂ ಸಂತ ಜುವಾನ್ಜುಂಗ್ ಪ್ರಕಾರ ನಾಲಂದ ಹೆಸರು ಬರೋದಕ್ಕೆ ಪ್ರಮುಖ ಕಾರಣ ಅಂದ್ರೆ, ಮಾವಿನ ತೋಪಿನಲ್ಲಿದ್ದ ಸರೋವರದಲ್ಲಿ ವಾಸಿಸುತ್ತಿದ್ದ ನಾಗನಿಂದ ಈ ಹೆಸರು ಬಂತೆಂದು ಹೇಳಿದ್ದಾನೆ. ಇನ್ನೊಂದು ಮೂಲದ ಪ್ರಕಾರ ಇದು ಶಾಕ್ಯ ಮುನಿ ಬುದ್ಧನ ಒಂದು ಕಾಲದ ರಾಜಧಾನಿಯಾಗಿತ್ತು. ಇದು ನಾಲಂದ ಅಂದ್ರೆ ನಿರಂತರ ಭಿಕ್ಷೆ ಎಂಬ ಅರ್ಥ ಇತ್ತು. ಬುದ್ಧ ಅನೇಕ ಸಲ ನಳಂದದಲ್ಲಿ ತಂಗಿದ್ದನೆಂದು ಹೇಳಲ್ಪಟ್ಟಿದೆ. ಬುದ್ಧ ನಳಂದಕ್ಕೆ ಭೇಟಿ ನೀಡಿದ್ದಾಗ ಇದೇ ಮಾವಿನ ತೋಪಿನಲ್ಲಿ ತಂಗುತ್ತಿದ್ದ. ಬುದ್ಧನು ಮಗಧದ ಮೂಲಕ ತನ್ನ ಕೊನೆಯ ಪ್ರವಾಸದಲ್ಲಿ ನಾಲಂದವನ್ನ ಸಂದರ್ಶಿಸಿದ್ದ ಎಂದು ಚೀನಿ ಇತಿಹಾಸಕಾರ ಹೇಳ್ತಾನೆ. ಚೀನಿ ಯಾತ್ರಿಕ ಜುವಾಂಗ್ಜುಂಗನು 7ನೇ ಶತಮಾನದ ವಿಶ್ವವಿದ್ಯಾಲಯದ ಸ್ಥಿತಿಗತಿಗಳ ಮೇಲೆ ನಿಖರವಾದ ವಿವರಣೆಯನ್ನ ನೀಡಿದ್ದಾನೆ. ಸಮಾನಾಂತರವಾಗಿ ಶೃಂಗರಿಸಿದ ಗೋಪುರಗಳು, ಕ್ರೀಡಾಂಗಣದ ಗಿಡ ಮರಗಳು, ಕಟ್ಟಡಗಳು ಮತ್ತು ದೇವಾಲಯಗಳು ಆಕಾಶದ ಮಂಜಿನಿಂದ ಮೇಲೆ ಹಾರುತ್ತಿರುವಂತೆ ಕಾಣುತ್ತಿತ್ತಂತೆ.
ಆದ್ದರಿಂದ ಸನ್ಯಾಸಿಗಳು ತಮ್ಮ ಕೋಣೆಗಳಿಂದಲೇ ವಾಯು ಪ್ರಭಾವ ಮತ್ತು ಮೋಡಗಳ ಆಗಮಿಸುವಿಕೆಯನ್ನ ಮನಗಂಟಿದ್ರು ಎಂದು ಜುವಾಂಗ್ ಜುಂಗ್ ವಿವರಿಸ್ತಾನೆ. ಅವನ ಪ್ರಕಾರ ಸಂಪೂರ್ಣವಾಗಿ ಅರಳಿದ ನೀಲಿ ಕಮಲಗಳ ಚಲುವಿನಿಂದಾದ ಆಕಾಶ, ನೀಲಿ ಬಣ್ಣದ ಸರೋವರದ ಗಾಳಿಯು ಮಠದ ಸುತ್ತ ಪಸರಿಸಿರ್ತಿತ್ತು. ಕೆಂಪು ಬಣ್ಣದ ಮನೋಹರವಾದ ಕನಕ ಪುಷ್ಪವು ಅಲ್ಲಲ್ಲೇ ತೂಗಾಡುತ್ತಿರುತ್ತಿದ್ವು ಮತ್ತು ಹೊರಗಿನ ಮಾವಿನ ತೋಪು ತನ್ನಲ್ಲಿ ವಾಸ ಮಾಡುವ ಜೀವಿಗಳಿಗೆ ದಟ್ಟವಾದ ಮತ್ತು ರಕ್ಷಣಾತ್ಮಕವಾದ ನೆರಳನ್ನ ನೀಡ್ತಿತ್ತು. ಇಲ್ಲಿ ವಾಸಿಸುವ ಎಲ್ಲಾ ಸದ್ಗುಣಿಗಳನ್ನ ಔಪಚಾರಿಕವಾಗಿ ಮತ್ತು ಕಟ್ಟುನಿಟ್ಟಾಗಿ ಗಮನಿಸಲಾಗ್ತಿತ್ತು. ಆದ್ದರಿಂದ 700 ವರ್ಷಗಳ ಮಠಗಳ ಅಸ್ತಿತ್ವದಲ್ಲಿ ಒಬ್ಬ ವ್ಯಕ್ತಿಯೂ ಕೂಡ ಶಿಸ್ತಿನ ನಿಯಮವನ್ನ ಉಲ್ಲಂಘಿಸಲಿಲ್ಲ. ರಾಜನು ಗೌರವ ಮತ್ತು ಪೂಜ್ಯ ಭಾವನೆಯ ಕುರುಹಾಗಿ ಇದನ್ನ ಆಳ್ತಿದ್ದ ಮತ್ತು ಧರ್ಮದ ರಕ್ಷಣೆಗಾಗಿ 10 ಪಟ್ಟಣಗಳ ಕಂದಾಯವನ್ನ ಗೊತ್ತು ಮಾಡಿದ್ದ. ನಳಂದ ವಿಶ್ವವಿದ್ಯಾಲಯದ ವಿಹಾರಗಳ ಪಾಳು ಸ್ಥಳದಲ್ಲಿ ಧನಸ್ಸಿನ ಚಿತ್ರವಿರುವ ನೆಲಹಾಸನ್ನ ಕಾಣ್ತೇವೆ. ಧನಸ್ಸು ಗುಪ್ತರ ರಾಜಮುದ್ರೆಯ ಚಿಹ್ನೆಯಾಗಿತ್ತು. ಮತ್ತೊಬ್ಬ ಬೌದ್ಧ ಬಿಕ್ಕು ಕೇವಟ್ಟ ಸುಟ್ಟನ ಪ್ರಕಾರ ಬುದ್ಧನ ಕಾಲಕ್ಕಾಗಲೇ ನಾಲಂದವು ಸಾಕಷ್ಟು ಪ್ರಭಾವಶಾಲಿ ಮತ್ತು ಸಮೃದ್ಧಿಯಿಂದ ಕೂಡಿದ ಊರಾಗಿತ್ತು. ಆದರೆ ಮೊದಲು ಹಾಗಿರಲಿಲ್ಲ. ಉನ್ನತ ವ್ಯಾಸಂಗದ ಕೇಂದ್ರವಾದ ನಂತರ ಅದು ಪ್ರಸಿದ್ಧಿ ಹೊಂದಿತು. ಬುದ್ಧನ ಕಾಲದಲ್ಲಿ ಈ ಪ್ರಾಂತ್ಯವು ತೀವ್ರವಾದ ಕ್ಷಾಮಕ್ಕೆ ಬಲಿಯಾಗಿತ್ತೆಂದು ಸಂಯುಕ್ತ ನಿಕಾಯದಲ್ಲಿ ದಾಖಲಿಸಲ್ಪಟ್ಟಿದೆ. ಬುದ್ಧನ ಬಲಗೈ ಬಂಟನಂತಿದ್ದ ಶಿಷ್ಯ ಸರಿಪುಟ್ಟ ಇದೇ ನಾಲಂದದಲ್ಲಿ ಜನಿಸಿ ಇಲ್ಲೇ ಕೊನೆಯುಸಿರೆಳೆದ. ನಾಲಂದವು ಸನ್ನಾದಿನ್ನನ ತವರೂರಾಗಿತ್ತು. ಮಹಾವೀರನು ಅನೇಕ ಸಲ ನಾಲಂದದಲ್ಲಿ ವಿರಮಿಸಿದ್ದನೆಂದು ಹೇಳಲ್ಪಡುತ್ತೆ. ಇದು ಖಂಡಿತವಾಗಲೂ ಜೈನ ಧರ್ಮ ಅನುಯಾಯಿಗಳ ಚಟುವಟಿಕೆಗಳ ಕೇಂದ್ರವಾಗಿತ್ತು. ಮಹಾವೀರನು ನಳಂದದಲ್ಲಿರುವ ಪಾವಾಪುರಿಯಲ್ಲಿ ಮೋಕ್ಷ ಹೊಂದಿದನೆಂದು ನಂಬಲಾಗಿದೆ. ಜೈನ ಧರ್ಮದ ಒಂದು ಪಂಥದ ಅನುಯಾಯಿಗಳ ಪ್ರಕಾರ ಮಹಾವೀರ ಹತ್ತಿರದ ಗ್ರಾಮವಾಗಿದ್ದ ಕುಂಡಲಾಪುರದಲ್ಲಿ ಜನಿಸಿದ್ದ. ರಾಜ ಅಶೋಕನು ಕ್ರಿಸ್ತಶಕ 250ರಲ್ಲಿ ಸರಿಪುಟ್ಟನ ನೆನಪಿಗಾಗಿ ಒಂದು ಸ್ತೂಪವನ್ನ ಕಟ್ಟಿಸ್ತಾನೆ. ನಳಂದ ವಿಶ್ವವಿದ್ಯಾಲಯವು ಗುಪ್ತ ಸಾಮ್ರಾಟ ಕುಮಾರಗುಪ್ತನ ಕಾಲದಲ್ಲಿ ಸ್ಥಾಪಿತಗೊಂಡಿತೆಂದು ಐತಿಹಾಸಿಕ ಅಧ್ಯಯನವು ತಿಳಿಸುತ್ತೆ. ಆ ಸ್ಥಳದಲ್ಲಿ ಅವನ ಒಂದು ಮುದ್ರೆಯು ದೊರೆತಿದ್ದರಿಂದ ಪ್ರಜ್ಞಾವರ್ಮ ಮತ್ತು ಜುವಾಂಗ್ ಜಾಂಗ್ ಇಬ್ಬರೂ ಅವನನ್ನೇ ಇದರ ಸ್ಥಾಪಕನೆಂದು ಉಲ್ಲೇಖಿಸಿದ್ದಾರೆ. ಪಾಲರ ಕಾಲದಲ್ಲಿ ಪುರಾತನ ಬಂಗಾಲ ಮತ್ತು ಮಗಧದಲ್ಲಿ ಅನೇಕ ಮಠಗಳು ಬೆಳೆದವು. ಟಿಬೇಟಿಯನ್ನರ ಮೂಲದ ಪ್ರಕಾರ 5 ಶ್ರೇಷ್ಠ ಮಹಾವಿಹಾರಗಳು ಹೊರಬಂದವು. ಅವು ವಿಕ್ರಮಶಿಲ ಆ ಯುಗದ ಸರ್ವಶ್ರೇಷ್ಠ ವಿದ್ಯಾಲಯವಾಗಿತ್ತು. ನಳಂದ ಗತಕಾಲದಲ್ಲಿ ಪ್ರಾಧಾನ್ಯತೆ ಪಡೆದು ಇನ್ನೂ ಹೆಸರುವಾಸಿಯಾಗಿದೆ. ಸೋಮಪುರ, ಒಡಂತಪುರ ಮತ್ತು ಜಗ್ಗದಲ ಹೀಗೆ 5 ಮಠಗಳು ಒಂದು ಸಂಪರ್ಕ ವ್ಯವಸ್ಥೆಯನ್ನ ರೂಪುಗೊಳಿಸಿದವು. ಅವೆಲ್ಲವೂ ರಾಜ್ಯದ ಮೇಲ್ವಿಚಾರಣೆಯಲ್ಲಿದ್ದವು ಮತ್ತು ಅವರಲ್ಲೇ ಒಂದು ಸಹಕಾರ ವ್ಯವಸ್ಥೆ ಇತ್ತು. 1235ರಲ್ಲಿ ಟಿಬೇಟಿನ ಅನುವಾದಕ ಚಾಂಗ್ ಲೋತ್ಸಾವ್ನ ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ಬರೀ 70 ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಿದ್ದ 90 ವರ್ಷ ವಯಸ್ಸಿನ ಬೋಧಕರೊಂದಿಗೆ ನಳಂದ ನಾಶವಾಗುತ್ತಿರುವುದು ಮತ್ತು ಕೊಳ್ಳೆಗೊಳಗಾಗಿರುವುದನ್ನು ಕಂಡಿದ್ದಾಗಿ ವಿವರಿಸಿದ್ದಾನೆ. ಚಾಂಗ್ ಲೋತ್ಸಾವರ ಸಮಯದಲ್ಲಿ ಟರ್ಕಿ ಸೈನಿಕರಿಂದ ನಡೆಸಲಾದ ಅನಿರೀಕ್ಷಿತ ದಾಳಿ ಉಳಿದ ವಿದ್ಯಾರ್ಥಿಗಳು ಪಲಾಯನವಾಗುವಂತೆ ಮಾಡಿತು. ಇವೆಲ್ಲವನ್ನ ಹೊರತುಪಡಿಸಿ ದುರ್ಬಲವಾದ ಬುದ್ಧ ಸಮುದಾಯದ ಅಲ್ಪಾವಶೇಷಗಳು ಭೀತಿಯಲ್ಲಿ ಕಷ್ಟಪಡುವುದು ಮುಂದುವರೆದಿತ್ತು. ದೇವಸ್ಥಾನಗಳ, ಮಠಗಳ, ನಳಂದದ ಕಲಿಕಾ ಕೇಂದ್ರಗಳ ವಿನಾಶವನ್ನ ಮತ್ತು ಗಣಿತಶಾಸ್ತ್ರ, ಖಗೋಳ ವಿಜ್ಞಾನ, ರಸವಿದ್ಯೆ ಮತ್ತು ಶರೀರ ರಚನಾಶಾಸ್ತ್ರದಲ್ಲಿನ ಪುರಾತನ ಭಾರತೀಯ ವೈಜ್ಞಾನಿಕ ಕಲ್ಪನೆಯ ಅಳಿವಿಗೆ ಮೂಲ ಕಾರಣವೇ ಉತ್ತರ ದಿಕ್ಕಿನ ಭಾರತವೇ ಹೊಣೆಯಾಗತ್ತೆ ಎಂದು ಅಹೀರ್ ಉಲ್ಲೇಖಿಸ್ತಾನೆ. ಧರ್ಮಗಂಜ್ ಅಥವಾ ಧರ್ಮಗಂಜ ಎಂದು ಕರೆಯಲಾಗುವ ನಳಂದ ಗ್ರಂಥಾಲಯ ಆ ಕಾಲದಲ್ಲೇ ವಿಶ್ವದಲ್ಲಿಯೇ ಹೆಚ್ಚು ಜ್ಞಾನದ ಖಜಾನೆಯಾಗಿದ್ದ ಅತಿ ದೊಡ್ಡ ಉಗ್ರಾಣವಾಗಿತ್ತು. ಈ ಸಂಗ್ರಹದಲ್ಲಿ ಸಾವಿರಾರು ಸಂಪುಟಗಳನ್ನು ಹೊಂದಿತ್ತು. ಆದ್ದರಿಂದ ಮುಸ್ಲಿಂ ದಾಳಿಕೋರರು ಹತ್ತಿಸಿದ ಬೆಂಕಿಯಿಂದ ತಿಂಗಳುಗಟ್ಟಲೆ ಉರಿದಿತ್ತು. ಗ್ರಂಥಾಲಯವು 3 ಮುಖ್ಯ ಕಟ್ಟಡಗಳನ್ನು ಒಳಗೊಂಡಿತ್ತು. 9 ಮಹಡಿಗಳಷ್ಟು ಎತ್ತರದಾಗಿತ್ತು. ರತ್ನಸಾಗರ, ರತ್ನೋಡದಿ ಮತ್ತು ರತ್ನರಂಜಕ ಎಂಬ ಪಠ್ಯಕ್ರಮಗಳನ್ನು ಒಳಗೊಂಡಿತ್ತು. ವಾಸ್ತವವಾಗಿ ಪ್ರಪಂಚದ ಸಂಪೂರ್ಣ ತಿಳುವಳಿಕೆಯು ಆಗ ಲಭ್ಯವಿತ್ತು. ಬೌದ್ಧ ಮತ್ತು ಹಿಂದೂ, ಜಾತ್ಯತೀತ, ವಿದೇಶಿ ಮತ್ತು ಸ್ಥಳೀಯ ಹೀಗೆ ಪ್ರತಿಯೊಂದು ಕಲಿಕಾ ಕ್ಷೇತ್ರದಿಂದಲೂ ಕೋರ್ಸ್ಗಳನ್ನು ಹೊಂದಿತ್ತು. ವಿದ್ಯಾರ್ಥಿಗಳು ವಿಜ್ಞಾನ, ಖಗೋಳ ವಿಜ್ಞಾನ, ವೈದ್ಯಕೀಯ ಮತ್ತು ತರ್ಕಶಾಸ್ತ್ರವನ್ನು ಅಭ್ಯಸಿಸಲು ಆಧ್ಯಾತ್ಮಿಕ ಸಿದ್ಧಾಂತ, ತತ್ವಶಾಸ್ತ್ರ, ಸಾಂಖ್ಯ, ಯೋಗಶಾಸ್ತ್ರ, ವೇದ ಮತ್ತು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ತಮ್ಮನ್ನು ತಾವು ಶ್ರದ್ಧಾಯುಕ್ತವಾಗಿ ತೊಡಗಿಸಿಕೊಳ್ತಿದ್ರು. ಹಾಗೆ ಅವರು ವಿದೇಶಿ ತತ್ವಶಾಸ್ತ್ರವನ್ನು ಸಹ ಅಭ್ಯಾಸ ಮಾಡ್ತಿದ್ರು. ಕೆಲವು ಭಾರತೀಯ ಚರಿತ್ರೆಕಾರರ ಪ್ರಕಾರ ಸುಮಾರು 10ನೆಯ ಶತಮಾನದ ಸಮಯದಲ್ಲಿ ನಳಂದ ಮೇಲಿನ ಒತ್ತಡ ಹೆಚ್ಚಾಗತೊಡಗಿತು. ಚರಿತ್ರೆಕಾರ ಪ್ರಕಾಶ್ ಬುದ್ಧರ ಪ್ರಕಾರ ಹಿಂದೂಗಳಿಂದ ಮಾಡಿದ ಒಂದು ಯಜ್ಞ, ಅಗ್ನಿಯಾಗವು ಮಹಾಜ್ವಾಲೆಯಾಗಿ ಮಾರ್ಪಟ್ಟು
ಅದು ನಳಂದದ 9 ಮಹಡಿಯ ಗ್ರಂಥಾಲಯವಾದ ರತ್ನಬೋಧಿಯನ್ನ ನಾಶಪಡಿಸಿತು. ಅವರ ಸೋಷಿಯಲ್ ಹಿಸ್ಟರಿ ಆಫ್ ಇಂಡಿಯಾದಲ್ಲಿ ವಿಶ್ವವಿದ್ಯಾಲಯದ ಬೃಹತ್ತಾದ ಹಸ್ತಪ್ರತಿ ಗ್ರಂಥಾಲಯವನ್ನ ಕೃತಿಕಾರು ಜೈನರ ಸಹಾಯದಿಂದ ಅಗ್ನಿಗೆ ಆಹುತಿ ಮಾಡಿದ್ರು. ಇದಕ್ಕೆ ಕಾರಣ ಕಲಿಕೆಯ ಭವ್ಯ ಕೇಂದ್ರದ ವಿರುದ್ಧ ಅವರು ಹೊಂದಿದ್ದ ಅಸೂಯೆ ಹೆಚ್ಚಾಗಿದ್ದದ್ದು. 1193ರಲ್ಲಿ ನಳಂದ ವಿಶ್ವವಿದ್ಯಾಲಯವನ್ನ ಟರ್ಕಿ ದೇಶದ ಇಸ್ಲಾಂ ಧರ್ಮದ ಮತಾಂಧ ಬಕ್ತಿಯಾರ್ ಖಿಲ್ಜಿ ಕೊಳ್ಳೆ ಹೊಡೆದ. ಪರ್ಷಿಯಾದ ಚರಿತ್ರಕಾರ ಮಿನ್ಹಾಜ್ ಐ ಸಿರಜ್ ಅವರ ಐತಿಹಾಸಿಕ ದಾಖಲೆ ಟಬಾಕ್ವತ್ ಐ ನಸರಿಯಲ್ಲಿ ಬೌದ್ಧ ಮತವನ್ನ ಕಿತ್ತು ಹಾಕಿ ಇಸ್ಲಾಂ ಧರ್ಮವನ್ನ ಸ್ಥಾಪಿಸಲು ಖಿಲ್ಜಿ ಮಾಡಿದ ಪ್ರಯತ್ನದಲ್ಲಿ ಸಾವಿರಾರು ಸನ್ಯಾಸಿಗಳು ಜೀವಂತವಾಗಿ ಸುಡಲ್ಪಟ್ರು. ಸಾವಿರಾರು ಸನ್ಯಾಸಿಗಳ ಶಿರಚ್ಛೇದ ಮಾಡಲಾಯಿತು. 9ನೇ ಮಹಡಿಯಿಂದ ನೂರಾರು ವಿದ್ಯಾರ್ಥಿಗಳನ್ನ ನೂಕಿಕೊಳ್ಳಲಾಯಿತು. ಇಡೀ ನಳಂದ ಆವರಣ ರಕ್ತದ ಕೆಸರಾಗಿತ್ತೆಂದು ವರದಿ ಮಾಡ್ತಾರೆ. ಗ್ರಂಥಾಲಯಕ್ಕೆ ಹಚ್ಚಿದ ಬೆಂಕಿಯ ಕೆನ್ನಾಲಿಗೆ 3 ತಿಂಗಳವರೆಗೂ ಮುಂದುವರೆದಿತ್ತು. ಆ ಬೆಂಕಿಯಲ್ಲಿ ಉರಿತಿದ್ದ ಪುಸ್ತಕಗಳು, ಹಸ್ತಪ್ರತಿಗಳಿಂದ ಬರುತ್ತಿದ್ದ ಹೊಗೆಯು ಅನೇಕ ದಿನಗಳವರೆಗೂ ಗುಡ್ಡದ ಮೇಲಿನ ದಟ್ಟ ಮುಸುಕಿನಂತೆ ಆವರಿಸಿಕೊಂಡಿತ್ತಂತೆ. ನಳಂದ ವಿಶ್ವವಿದ್ಯಾಲಯದ ಗ್ರಂಥಾಲಯವು ಎಷ್ಟು ದೊಡ್ಡದಿತ್ತೆಂದರೆ ಮೊಘಲರು ಅಲ್ಲಿ ಬೆಂಕಿ ಹಚ್ಚಿದ 3 ತಿಂಗಳವರೆಗೂ ಆ ಸ್ಥಳವು ಉರಿಯುತ್ತಿತ್ತೆಂದು ವರದಿ ಮಾಡ್ತಾರೆ. ಆ ಸ್ಥಳದಿಂದ ಸಂತರನ್ನ, ಬೋಧಕರನ್ನ ನಿರ್ದಾಕ್ಷಿಣ್ಯವಾಗಿ ಹೊರದಬ್ಬಿದ್ರು. ವಿರೋಧಿಸಿದವರ ಶಿರಚ್ಛೇದ ಮಾಡಿ ಮಠಗಳನ್ನ ನಾಶ ಮಾಡಿದ್ರು. ಭಾರತದ ಜ್ಞಾನ ಭಂಡಾರಕ್ಕೆ ಇಡೀ ವಿಶ್ವವೇ ತಲೆಬಾಗಿದ್ದನ್ನ ಕಂಡ ನಸುಗುನಿಗಳು ಲಕ್ಷಾಂತರ ಪುಸ್ತಕಗಳನ್ನ, ತಾಳೆಗರಿ ಶಾಸನಗಳನ್ನ, ಹಸ್ತಪ್ರತಿಗಳನ್ನೇನೋ ಸುಟ್ಟರು. ಅಲ್ಲಿದ್ದ ಮಹಾನ್ ಮೇಧಾವಿಗಳ ಕೈ ನಾಲಿಗೆಯನ್ನ ಕತ್ತರಿಸಿ ಬಿಸಾಡಿದ್ರು. ಆ ಸ್ವರ್ಗದಂತಿದ್ದ ಗುರುಕುಲವನ್ನ ಸ್ಮಶಾನವನ್ನಾಗಿಸಿ ಪ್ರತಿನಿತ್ಯ ಗಹಗಹಿಸಿ ನಗುವ ವಿಕೃತಿ ಕೇಂದ್ರವನ್ನಾಗಿ ಮಾಡಿಕೊಂಡ್ರು. ಅದೆಷ್ಟೋ ಹೆಣ್ಣು ಮಕ್ಕಳನ್ನ ನಿರ್ದಾಕ್ಷಿಣ್ಯವಾಗಿ ಅತ್ಯಾಚಾರ ಮಾಡಿದ್ರು. ಮಹಿಳೆಯರ ಸ್ತನಮರ್ಧನ ಮಾಡಿದ್ರು. ಪುರುಷರ ಮರ್ಮಾಂಗ ಕತ್ತರಿಸಿದ್ರು. ಅದೆಲ್ಲದಕ್ಕೂ ಕಾರಣವಾಗಿದ್ದು ಸನಾತನಿಗಳಿಗಿದ್ದ ಅಪಾರ ಜ್ಞಾನ, ಅಪಾರವಾದ ಭಕ್ತಿ, ಹಾಗೆ ಅಸಹನೀಯವಾಗಿದ್ದ ತಾಳ್ಮೆ. ಇವೆಲ್ಲವೂ ಅಂದಿನ ಕಾಲಕ್ಕೆ ದುರುಳರನ್ನ ಕೆಣಕಿತ್ತು. ಅದರ ಪ್ರತ್ಯುತ್ತರವಾಗಿ ಮಾಸದೆ ಉಳಿದದ್ದು ಒಂದೇ, ಅದು ಮಾರಣ ಹೋಮ. ಅಲ್ಲಿ ಸುಟ್ಟದ್ದು ಗ್ರಂಥಾಲಯದಲ್ಲಿದ್ದ ಜ್ಞಾನ ಸಂಪತ್ತನ್ನ ಮಾತ್ರ. ಆದ್ರೆ ಇಂದಿಗೂ ಸನಾತನ ಧರ್ಮೀಯರ ಜೀವಾಳವಾಗಿರುವ ವೇದಗಳನ್ನ ಏನೂ ಮಾಡಲಾಗಲಿಲ್ಲ. ಆ ಉರಿಯುತ್ತಿದ್ದ ಮುಗಿಲೆತ್ತರದ ಬೆಂಕಿಯೂ ಕೂಡ ಆ ವೇದಗಳನ್ನ ಸುಡಲಿಲ್ಲ. ನಳಂದವನ್ನ ಸುಟ್ಟರೂ ನೂರಾರು ಜ್ಞಾನಿಗಳು ಮತ್ತೆ ಹುಟ್ಟಿ ಬಂದರು. ಸಹಸ್ರಾರು ವರ್ಷಗಳಿಂದಲೂ ಜೀವಂತವಾಗಿದೆ, ಮುಂದೆಯೂ ಇರುತ್ತೆ. ಅದು ನಮ್ಮ ಧರ್ಮದ ತಾಕತ್ತು. ನಮ್ಮೊಡಲನ್ನೇ ಕತ್ತರಿಸಿದ್ರೂ ಅಮೃತವೀವ ಮಾತೃ ಹೃದಯವಾಗಿತ್ತು ಸನಾತನ ಧರ್ಮ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.